ಎಂತೆಂಥದ್ದಾಗೋಯ್ತು ರೀ ಭಾರತ ದೇಶದಲ್ಲಿ. ಟರ್ಕಿಯ ಖಲೀಫರನ್ನು ಇಳಿಸಿದ್ದಕ್ಕೆ ಇಲ್ಲಿ ಪ್ರೊಟೆಸ್ಟ್ ಆಯ್ತಲ್ವಾ ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ. ಇಲ್ಲಿ ಪ್ರೊಟೆಸ್ಟ್ ಮಹಾತ್ಮ ಗಾಂಧಿ ಸಪೋರ್ಟ್ ಮಾಡಿದ್ರಲ್ವಾ? ಯಾಕೆ ಮಾಡಿದ್ರು? ಸಿದ್ದರಾಮಯ್ಯ ಕೇಳಬೇಕಲ್ಲ, ಟರ್ಕಿಯ ಖಲೀಫನಿಗೆ ಇಲ್ಲಿಗೇನು ಸಂಬಂಧ? ಗಲಾಟೆ ಸಂದರ್ಭದಲ್ಲಿ ಹಿಂದೂಗಳ ಹತ್ಯೆ ಆದಾಗ, ಮುಸ್ಲಿಮರು ಹಿಂದೂಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ ಅಂತೇಳಿ ಮಹಾತ್ಮ ಗಾಂಧಿ ಬಳಿ ಹೋದಾಗ ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟವರು, ಮತ್ತೆ ಹುಟ್ಟಿ ಬರ್ತೀವಿ ಅಂತ ಹೇಳಿದ್ಯಾರು? ಆಯ್ತು ಬಿಟ್ಟಕ್ಕೆ. 1965 ಕಾಂಗ್ರೆಸ್ನ ಪ್ರಧಾನಮಂತ್ರಿ ಆಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿದ್ರಲ್ಲ, ಅದು ತಪ್ಪು ಅಂತ ಹೇಳಿ ಆಗಿದ್ರೆ ಸಿದ್ದರಾಮಯ್ಯನವರು. 71 ಇಂದಿರಾ ಗಾಂಧಿ ಯುದ್ಧ ಮಾಡಿದ್ರಲ್ಲ, 90,000 ಸೈನಿಕರನ್ನ ಮೊಣಕಾಲಲ್ಲಿ ಸರೆಂಡರ್ ಮಾಡಿಸಿದ್ರಲ್ಲ, ಆಗ್ಯಾಕಿಲ್ಲ? ಸರಿನಾ ಅದು? ಹಾಗಿದ್ರೆ ನಮಗೆ ಯಾರ ಮೇಲೆ ದ್ವೇಷ ಇಲ್ಲ ರೀ, ಆದರೆ ಕೆಣಕಿದರೆ ಬಿಡುವಂಗಿಲ್ಲ. ಈಗ ಕೂಡ ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆಗೆ ಹೊಡೆಯಪ್ಪ ಅಂತ ಕೇಳೋದಕ್ಕೆ ನಾವು ರೆಡಿ ಇಲ್ಲ. ಆ ಸಂದರ್ಭದಲ್ಲಿ ಅದು ಬೇಕಿತ್ತು, ನಾನಿಲ್ಲ ಅಂತ ಹೇಳೋದಿಲ್ಲ. ಆ ಸಂದರ್ಭದಲ್ಲಿ ಅದು ಬೇಕಿತ್ತು. ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಹೋರಾಟಗಳು ಭಾರತಕ್ಕೆ ಭಾಳ ಅಗತ್ಯ ಇತ್ತು, ಈಗ ಅಗತ್ಯ ಇಲ್ಲ. ಅದರ ಪಳೆಯುಳಿಕೆಗಳೇ ಈಗ ಕಿರಿಕಿರಿ ಮಾಡ್ತಿರೋದು. ನಾವೇನು ಕಾಲ್ ಕೆರೆದು ಜಗಳಕ್ಕೆ ಹೋದ್ವಾ? ಪಾಪ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸ್ ಮುಖಾಂತರ ಹೋದ್ರು, ಶಾಂತಿ ಸಂದೇಶ ಸಾರ್ತಾ ಹೋದ್ರು. ಬಸ್ ಮುಖಾಂತರ ದೇವಾನಂದ್, ಕಪಿಲ್ ದೇವ್ ಎಲ್ಲ ಹೋದ್ರು. ನೀವು ಬರುವಾಗಲೇ ಬೆನ್ನಿಗೆ ಚೂರಿ ಹಾಕಿದ್ರಲ್ರಿ ಕಾರ್ಗಿಲ್ ಮುಖಾಂತರ. ನಂಬೋದ ನಿಮ್ಮನ್ನ? ಈ ಕಾಂಗ್ರೆಸ್ನ ಪಾಕಿಸ್ತಾನ ಪ್ರೇಮ ಇದೆಯಲ್ಲ, ಅದೊಂದು ವಿಪರೀತ. ಪಾಕಿಸ್ತಾನ ನರಕವಲ್ಲ, ಅಲ್ಲಿನ ಜನ ಒಳ್ಳೆಯವರು. ರಮ್ಯಾ ಮೇಡಮ್ ಹೇಳಿದ್ದು. ಈಗ ಹೋಗಿ ಬನ್ನಿ. ನನಗೆ ಪಾಕಿಸ್ತಾನ ಇಷ್ಟ. ಮಣಿಶಂಕರ್ ಅಯ್ಯರ್, ಇಮ್ರಾನ್ ಖಾನ್, ನನ್ನ ಅಣ್ಣ ನವಜೋತ್ ಸಿಂಗ್ ಸಿದ್ದು. ಬಡಿ, ಇದೊಂದು ಕ್ರಿಕೆಟ್ ವಿಚಾರ ಇರ್ಬೋದು. ಮುಷರಫ್ ಶಾಂತಿ ಕಾಪಾಡಲು ಯತ್ನಿಸಿದ್ರು. ಶಶಿ ತರೂರ್ ಮುಷರಫ್ ಶಾಂತಿ ಕಾಪಾಡಲು ಯತ್ನಿಸಿದ್ರಂತೆ. ಶಶಿ ತರೂರ್ ಯಾವ ಇಂಗ್ಲಿಷ್ ಬಿಟ್ರೆ ಏನೋ ಗೊತ್ತಿಲ್ಲ. ಕಾರ್ಗಿಲ್ ಶುರುವಾಗಿದ್ದೆ ಮುಷರಫ್ನಿಂದಾಗಿ. ಪಟೇಲರು ಕಾಶ್ಮೀರವನ್ನು ಪಾಕ್ಗೆ ನೀಡಲು ಬಯಸಿದ್ರಂತೆ. ಕಪಿಲ್ ಸಿಬಲ್ ಅತ್ತ ಕಾಂಗ್ರೆಸ್ ಅಲ್ಲ, ಅತ್ತ SP ಅಲ್ಲ. ಪಟೇಲರು ಕಾಶ್ಮೀರವನ್ನು ಪಾಕ್ಗೆ ನೀಡಲು ಬಯಸಿದ್ರಂತೆ. ಆದರೆ ಹರಿಸಿಂಗ್ ಭಾರತಕ್ಕೆ ನೀಡಲು ತಾನೇ ಬಯಸಿದ್ದು. ಹರಿಸಿಂಗ್ ಹಿಂದೂ ರಾಜ ಅಲ್ವಾ? ಹರಿಸಿಂಗ್ ಹಿಂದೂ ರಾಜ ಅಲ್ವಾ? ಶೇಖ್ ಅಬ್ದುಲ್ಲನಲ್ಲಿ ಮುಖ್ಯಸ್ಥರನ್ನಾಗಿ ಯಾಕೆ ಮಾಡಲಾಯಿತು ಅಲ್ವಾ? ನೋಡಿ, ಎಂತ 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 ಡಬಲ್ ಸ್ಟ್ಯಾಂಡರ್ಡ್. ಫಾರೂಕ್ ಅಬ್ದುಲ್ಲನ ತಂದೆಯನ್ನ ಮಾಡಿದ್ದು. ಬನ್ನಿ, ಎಂತೆಂಥದ್ದಾಗೋಯ್ತು ರೀ ಭಾರತ ದೇಶದಲ್ಲಿ. ಟರ್ಕಿಯ ಖಲೀಫರನ್ನು ಇಳಿಸಿದ್ದಕ್ಕೆ ಇಲ್ಲಿ ಪ್ರೊಟೆಸ್ಟ್ ಆಯ್ತಲ್ವಾ ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ. ಇಲ್ಲಿ ಪ್ರೊಟೆಸ್ಟ್ ಮಹಾತ್ಮ ಗಾಂಧಿ ಸಪೋರ್ಟ್ ಮಾಡಿದ್ರಲ್ವಾ? ಯಾಕೆ ಮಾಡಿದ್ರು? ಸಿದ್ದರಾಮಯ್ಯ ಕೇಳಬೇಕಲ್ಲ, ಟರ್ಕಿಯ ಖಲೀಫನಿಗೆ ಇಲ್ಲಿಗೇನು ಸಂಬಂಧ? ಗಲಾಟೆ ಸಂದರ್ಭದಲ್ಲಿ ಹಿಂದೂಗಳ ಹತ್ಯೆ ಆದಾಗ, ಮುಸ್ಲಿಮರು ಹಿಂದೂಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ ಅಂತೇಳಿ ಮಹಾತ್ಮ ಗಾಂಧಿ ಬಳಿ ಹೋದಾಗ ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟವರು, ಮತ್ತೆ ಹುಟ್ಟಿ ಬರ್ತೀವಿ ಅಂತ ಹೇಳಿದ್ಯಾರು? ಆಯ್ತು ಬಿಟ್ಟಕ್ಕೆ. 1965 ಕಾಂಗ್ರೆಸ್ನ ಪ್ರಧಾನಮಂತ್ರಿ ಆಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿದ್ರಲ್ಲ, ಅದು ತಪ್ಪು ಅಂತ ಹೇಳಿ ಆಗಿದ್ರೆ ಸಿದ್ದರಾಮಯ್ಯನವರು. 71 ಇಂದಿರಾ ಗಾಂಧಿ ಯುದ್ಧ ಮಾಡಿದ್ರಲ್ಲ, 90,000 ಸೈನಿಕರನ್ನ ಮೊಣಕಾಲಲ್ಲಿ ಸರೆಂಡರ್ ಮಾಡಿಸಿದ್ರಲ್ಲ, ಆಗ್ಯಾಕಿಲ್ಲ? ಸರಿನಾ ಅದು? ಹಾಗಿದ್ರೆ ನಮಗೆ ಯಾರ ಮೇಲೆ ದ್ವೇಷ ಇಲ್ಲ ರೀ,
ಆದರೆ ಕೆಣಕಿದರೆ ಬಿಡುವಂಗಿಲ್ಲ. ಈಗ ಕೂಡ ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆಗೆ ಹೊಡೆಯಪ್ಪ ಅಂತ ಕೇಳೋದಕ್ಕೆ ನಾವು ರೆಡಿ ಇಲ್ಲ. ಆ ಸಂದರ್ಭದಲ್ಲಿ ಅದು ಬೇಕಿತ್ತು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆ ಸಂದರ್ಭದಲ್ಲಿ ಅದು ಬೇಕಿತ್ತು. ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಹೋರಾಟಗಳು ಭಾರತಕ್ಕೆ ಭಾಳ ಅಗತ್ಯ ಇತ್ತು, ಈಗ ಅಗತ್ಯ ಇಲ್ಲ. ಅದರ ಪಳೆಯುಳಿಕೆಗಳೇ ಈಗ ಕಿರಿಕಿರಿ ಮಾಡ್ತಿರೋದು. ನಾವೇನು ಕಾಲು ಕೆರೆದು ಜಗಳಕ್ಕೆ ಹೋದ್ವಾ? ಪಾಪ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸ್ ಮುಖಾಂತರ ಹೋದ್ರು, ಶಾಂತಿ ಸಂದೇಶ ಸಾರ್ತಾ ಹೋದ್ರು. ಬಸ್ ಮುಖಾಂತರ ದೇವಾನಂದ್, ಕಪಿಲ್ ದೇವ್ ಎಲ್ಲ ಹೋದ್ರು. ನೀವು ಬರುವಾಗಲೇ ಬೆನ್ನಿಗೆ ಚೂರಿ ಹಾಕಿದ್ರಲ್ರಿ, ಕಾರ್ಗಿಲ್ ಮುಖಾಂತರ. ನಂಬೋದ ನಿಮ್ಮನ್ನ? ಈ ಕಾಂಗ್ರೆಸ್ನ ಪಾಕಿಸ್ತಾನ ಪ್ರೇಮ ಇದೆಯಲ್ಲ, ಅದೊಂದು ವಿಪರೀತ. ಪಾಕಿಸ್ತಾನ ನರಕವಲ್ಲ, ಅಲ್ಲಿನ ಜನ ಒಳ್ಳೆಯವರು, ರಮ್ಯಾ ಮೇಡಮ್ ಹೇಳಿದ್ದು. ಈಗ ಹೋಗಿ ಬನ್ನಿ. ನನಗೆ ಪಾಕಿಸ್ತಾನ ಇಷ್ಟ, ಮಣಿಶಂಕರ್ ಅಯ್ಯರ್. ಇಮ್ರಾನ್ ಖಾನ್ ನನ್ನ ಅಣ್ಣ, ನವಜೋತ್ ಸಿಂಗ್ ಸಿದ್ದು. ಬಡಿ, ಇದೊಂದು ಕ್ರಿಕೆಟ್ ವಿಚಾರ ಇರ್ಬೋದು. ಮುಷರಫ್ ಶಾಂತಿ ಕಾಪಾಡಲು ಯತ್ನಿಸಿದ್ರು, ಶಶಿ ತರೂರ್. ಮುಷರಫ್ ಶಾಂತಿ ಕಾಪಾಡಲು ಯತ್ನಿಸಿದ್ರಂತೆ, ಶಶಿ ತರೂರ್. ಯಾವ ಇಂಗ್ಲಿಷ್ ಬಿಟ್ರೇನೋ ಗೊತ್ತಿಲ್ಲ. ಕಾರ್ಗಿಲ್ ಶುರುವಾಗಿದ್ದೆ ಮುಷರಫ್ನಿಂದಾಗಿ. ಪಟೇಲರು ಕಾಶ್ಮೀರವನ್ನು ಪಾಕ್ಗೆ ನೀಡಲು ಬಯಸಿದ್ರಂತೆ, ಕಪಿಲ್ ಸಿಬಲ್. ಅತ್ತ ಕಾಂಗ್ರೆಸ್ ಅಲ್ಲ, ಅತ್ತ SP ಅಲ್ಲ. ಪಟೇಲರು ಕಾಶ್ಮೀರವನ್ನು ಪಾಕ್ಗೆ ನೀಡಲು ಬಯಸಿದ್ರಂತೆ. ಆದರೆ ಹರಿಸಿಂಗ್ ಭಾರತಕ್ಕೆ ನೀಡಲು ತಾನೇ ಬಯಸಿದ್ದು. ಹರಿಸಿಂಗ್ ಹಿಂದೂ ರಾಜ ಅಲ್ವಾ? ಹರಿಸಿಂಗ್ ಹಿಂದೂ ರಾಜ ಅಲ್ವಾ? ಶೇಖ್ ಅಬ್ದುಲ್ಲನಲ್ಲಿ ಮುಖ್ಯಸ್ಥರನ್ನಾಗಿ ಯಾಕೆ ಮಾಡಲಾಯಿತು ಅಲ್ವಾ? ನೋಡಿ, ಎಂತ 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 ಡಬಲ್ ಸ್ಟ್ಯಾಂಡರ್ಡ್. ಫಾರೂಕ್ ಅಬ್ದುಲ್ಲನ ತಂದೆಯನ್ನ ಮಾಡಿದ್ದು. ಬನ್ನಿ, ಎಂತೆಂಥದ್ದಾಗೋಯ್ತು ರೀ ಭಾರತ ದೇಶದಲ್ಲಿ. ಟರ್ಕಿಯ ಖಲೀಫರನ್ನು ಇಳಿಸಿದ್ದಕ್ಕೆ ಇಲ್ಲಿ ಪ್ರೊಟೆಸ್ಟ್ ಆಯ್ತಲ್ವಾ? ಸ್ವಾತಂತ್ರ್ಯ ಸಂಗ್ರಾಮ ಸಂದರ್ಭದಲ್ಲಿ ಇಲ್ಲಿ ಪ್ರೊಟೆಸ್ಟ್. ಮಹಾತ್ಮ ಗಾಂಧಿ ಸಪೋರ್ಟ್ ಮಾಡಿದ್ರಲ್ವಾ? ಯಾಕೆ ಮಾಡಿದ್ರು? ಸಿದ್ದರಾಮಯ್ಯ ಕೇಳಬೇಕಲ್ಲ, ಟರ್ಕಿಯ ಖಲೀಫನಿಗೆ ಇಲ್ಲಿಗೇನು ಸಂಬಂಧ? ಗಲಾಟೆ ಸಂದರ್ಭದಲ್ಲಿ ಹಿಂದೂಗಳ ಹತ್ಯೆ ಆದಾಗ, ಮುಸ್ಲಿಮರು ಹಿಂದೂಗಳನ್ನು ಹತ್ಯೆ ಮಾಡ್ತಾ ಇದ್ದಾರೆ ಅಂತೇಳಿ ಮಹಾತ್ಮ ಗಾಂಧಿ ಬಳಿ ಹೋದಾಗ, ನಾವು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟವರು, ಮತ್ತೆ ಹುಟ್ಟಿ ಬರ್ತೀವಿ ಅಂತ ಹೇಳಿದ್ಯಾರು? ಆಯ್ತು ಬಿಟ್ಟಕ್ಕೆ. 1965 ಕಾಂಗ್ರೆಸ್ನ ಪ್ರಧಾನಮಂತ್ರಿ ಆಗಿದ್ದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಿದ್ರಲ್ಲ, ಅದು ತಪ್ಪು ಅಂತ ಹೇಳಿ ಆಗಿದ್ರೆ ಸಿದ್ದರಾಮಯ್ಯನವರು. 71ರಲ್ಲಿ ಇಂದಿರಾ ಗಾಂಧಿ ಯುದ್ಧ ಮಾಡಿದ್ರಲ್ಲ, 90,000 ಸೈನಿಕರನ್ನ ಮೊಣಕಾಲಲ್ಲಿ ಸರೆಂಡರ್ ಮಾಡಿಸಿದ್ರಲ್ಲ, ಆಗ್ಯಾಕಿಲ್ಲ? ಸರಿನಾ ಅದು ಹಾಗಿದ್ರೆ? ನಮಗೆ ಯಾರ ಮೇಲೆ ದ್ವೇಷ ಇಲ್ಲ ರೀ, ಆದರೆ ಕೆಣಕಿದರೆ ಬಿಡುವಂಗಿಲ್ಲ. ಈಗ ಕೂಡ ಒಂದು ಕೆನ್ನೆಗೆ ಹೊಡೆದ್ರೆ ಮತ್ತೊಂದು ಕೆನ್ನೆಗೆ ಹೊಡೆಯಪ್ಪ ಅಂತ ಕೇಳೋದಕ್ಕೆ ನಾವು ರೆಡಿ ಇಲ್ಲ. ಆ ಸಂದರ್ಭದಲ್ಲಿ ಅದು ಬೇಕಿತ್ತು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆ ಸಂದರ್ಭದಲ್ಲಿ ಅದು ಬೇಕಿತ್ತು. ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಹೋರಾಟಗಳು ಭಾರತಕ್ಕೆ ಭಾಳ ಅಗತ್ಯ ಇತ್ತು, ಈಗ ಅಗತ್ಯ ಇಲ್ಲ. ಅದರ ಪಳೆಯುಳಿಕೆಗಳೇ ಈಗ ಕಿರಿಕಿರಿ ಮಾಡ್ತಿರೋದು. ನಾವೇನು ಕಾಲು ಕೆರೆದು ಜಗಳಕ್ಕೆ ಹೋದ್ವಾ? ಪಾಪ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸ್ ಮುಖಾಂತರ ಹೋದ್ರು, ಶಾಂತಿ ಸಂದೇಶ ಸಾರ್ತಾ ಹೋದ್ರು. ಬಸ್ ಮುಖಾಂತರ ದೇವಾನಂದ್, ಕಪಿಲ್ ದೇವ್ ಎಲ್ಲ ಹೋದ್ರು. ನೀವು ಬರುವಾಗಲೇ ಬೆನ್ನಿಗೆ ಚೂರಿ ಹಾಕಿದ್ರಲ್ರಿ, ಕಾರ್ಗಿಲ್ ಮುಖಾಂತರ. ನಂಬೋದ ನಿಮ್ಮನ್ನ? ಈ ಕಾಂಗ್ರೆಸ್ನ ಪಾಕಿಸ್ತಾನ ಪ್ರೇಮ ಇದೆಯಲ್ಲ, ಅದೊಂದು ವಿಪರೀತ. ಪಾಕಿಸ್ತಾನ ನರಕವಲ್ಲ, ಅಲ್ಲಿನ ಜನ ಒಳ್ಳೆಯವರು, ರಮ್ಯಾ ಮೇಡಮ್ ಹೇಳಿದ್ದು. ಈಗ ಹೋಗಿ ಬನ್ನಿ. ನನಗೆ ಪಾಕಿಸ್ತಾನ ಇಷ್ಟ, ಮಣಿಶಂಕರ್ ಅಯ್ಯರ್. ಇಮ್ರಾನ್ ಖಾನ್ ನನ್ನ ಅಣ್ಣ, ನವಜೋತ್ ಸಿಂಗ್ ಸಿದ್ದು. ಬಡಿ, ಇದೊಂದು ಕ್ರಿಕೆಟ್ ವಿಚಾರ ಇರ್ಬೋದು. ಮುಷರಫ್ ಶಾಂತಿ ಕಾಪಾಡಲು ಯತ್ನಿಸಿದ್ರು, ಶಶಿ ತರೂರ್. ಮುಷರಫ್ ಶಾಂತಿ ಕಾಪಾಡಲು ಯತ್ನಿಸಿದ್ರಂತೆ, ಶಶಿ ತರೂರ್. ಯಾವ ಇಂಗ್ಲಿಷ್ ಬಿಟ್ರೇನೋ ಗೊತ್ತಿಲ್ಲ.
ಕಾರ್ಗಿಲ್ ಶುರುವಾಗಿದ್ದೆ ಮುಷರಫ್ನಿಂದಾಗಿ. ಪಟೇಲರು ಕಾಶ್ಮೀರವನ್ನು ಪಾಕ್ಗೆ ನೀಡಲು ಬಯಸಿದ್ರಂತೆ. ಕಪಿಲ್ ಸಿಬಲ್ ಅತ್ತ ಕಾಂಗ್ರೆಸ್ ಅಲ್ಲ, ಅತ್ತ SP ಅಲ್ಲ. ಪಟೇಲರು ಕಾಶ್ಮೀರವನ್ನು ಪಾಕ್ಗೆ ನೀಡಲು ಬಯಸಿದ್ರಂತೆ. ಆದರೆ ಹರಿಸಿಂಗ್ ಭಾರತಕ್ಕೆ ನೀಡಲು ತಾನೇ ಬಯಸಿದ್ದು. ಹರಿಸಿಂಗ್ ಹಿಂದೂ ರಾಜ ಅಲ್ವಾ? ಹರಿಸಿಂಗ್ ಹಿಂದೂ ರಾಜ ಅಲ್ವಾ? ಶೇಖ್ ಅಬ್ದುಲ್ಲನಲ್ಲಿ ಮುಖ್ಯಸ್ಥರನ್ನಾಗಿ ಯಾಕೆ ಮಾಡಲಾಯಿತು ಅಲ್ವಾ? ನೋಡಿ ಎಂತ 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 ಡಬಲ್ ಸ್ಟ್ಯಾಂಡರ್ಡ್. ಫಾರೂಕ್ ಅಬ್ದುಲ್ಲನ ತಂದೆಯನ್ನ ಮಾಡಿದ್ದು